ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಷ್ಯಾದಿಂದ ಭಾರತ ತೈಲ ತಗೊಳ್ಳಲ್ಲ, ಹಾಗಾಗಿ ನಾವು ಟ್ಯಾರಿಫ್ ಕಡಿತ ಮಾಡಿದ್ದೀವಿ ಅನ್ನೋ ಘೋಷಣೆ ಮೊಳಗಿಸಿದ ಟ್ರಂಪ್ಗೆ ಅಮೆರಿಕ ಸರ್ಕಾರ ಅಧಿಕೃತ ಹೇಳಿಕೆ ಕೂಡ ರಿಲೀಸ್ ಮಾಡಿದೆಯಲ್ವಾ. ಇದರ ಬೆನ್ನಲ್ಲೇ ಭಾರತ ತನ್ನ ನಿರ್ಧಾರವನ್ನು ಪ್ರಕಟಿಸಿದೆ. ಮತ್ತೊಂದು ಕಡೆ ಭಾರತದಿಂದ 11 ಹೊಸ ವ್ಯಾಪಾರ ಒಪ್ಪಂದ, ಈಗ ಆಲ್ರೆಡಿ 8-9 ಆಗಿ ಹೋಗಿದೆಯಲ್ವಾ. 11 ದೇಶಗಳ ಜೊತೆ ಟ್ರೇಡ್ ಡೀಲ್ ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಈಗ ಹೊರಬಿದ್ದಿರುವ ಅಂಕಿಅಂಶ. ಸೊ ಅಮೆರಿಕ ಮತ್ತು ಬಲಿಷ್ಠ ರಾಷ್ಟ್ರಗಳಿಗೆ ಬಹುದೊಡ್ಡ ಸಂದೇಶ. ಟ್ರೇಡ್ ಡೀಲ್ ಇನ್ನೇನು ಫೈನಲ್ ಆಗಿಬಿಡುತ್ತೆ. ಅಮೆರಿಕದ ಜೊತೆಗೆ ಮುದ್ರೆ ಬೀಳೋದಷ್ಟೇ ಬಾಕಿ, ಅಂತಿಮ ಸುತ್ತಿನ ಮಾತುಕತೆ ಆಗ್ತಾ ಇದೆ. ಟ್ರಂಪ್ ಹೇಳ್ದಂಗೆ ಫೈನಲ್ ಆಗಿಲ್ಲ, ಆಗ್ತಾ ಇದೆ. ಈ ಹೊತ್ತಲ್ಲಿ ಬಹುದೊಡ್ಡ ಸಂದೇಶವನ್ನು ಕೊಟ್ಟ ಭಾರತ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ರಷ್ಯಾದಿಂದ ಆಯಿಲ್ ತಗೊಳ್ಳೋದನ್ನು ನಿಲ್ಲಿಸತ್ತೆ ಭಾರತ, ಅದಕ್ಕೇನೆ ಟ್ಯಾರಿಫ್ ಕಟ್ ಮಾಡಿದ್ದು ಅನ್ನುವಂಥ ಮಾತಾಡಿದ ಟ್ರಂಪ್. ಭಾರತ ಏನು ಹೇಳ್ತು ಮೊನ್ನೆ? ಭಾರತ ತನ್ನ ದೇಶದ ಹಿತದೃಷ್ಟಿಯಿಂದ ಏನು ಬೇಕೋ ಅದನ್ನು ಮಾಡುತ್ತೆ. ಇಲ್ಲಿಂದ ಆಯಿಲ್ ಕಡಿಮೆ ಸಿಗುತ್ತೆ ಅಂದರೆ ಇಲ್ಲಿ, ಇಲ್ಲ ಮತ್ತೊಂದು ಕಡೆ ಅಂದರೆ ಮತ್ತೊಂದು ಕಡೆ. ರಷ್ಯಾನೇ ಬೇಕು ಅಥವಾ ಇನ್ನೊಂದೇ ಬೇಕು ಅನ್ನೋ ಹಠಕ್ಕಿಂತ ಬುದ್ಧಿವಂತಿಗೆ, ಜಾಣತನದಿಂದ ಎಲ್ಲಿ ಕಡಿಮೆ ಸಿಗುತ್ತೆ, ನಮ್ಮ ದೇಶಕ್ಕೆ ಏನು ಲಾಭ ಆಗುತ್ತೆ ಅದನ್ನು ತಗೊಳ್ಳೋದಲ್ವಾ. ಆ ಸಂದೇಶ ಕೊಟ್ಟಿತ್ತು. ರಷ್ಯಾ ಕೂಡ ಹೇಳಿತ್ತು, ಭಾರತ ಯಾವುದೇ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿಲ್ಲ ನಮಗೆ, ಅಂಥದ್ದೇನೂ ಆಗ್ತಾನೂ ಇಲ್ಲ. ಭಾರತ ಮೊದಲು ಬೇರೆಯವರಿಂದ ತೊಗೊಳ್ತಿತ್ತು, ಈಗಲೂ ತೊಗೊಳುತ್ತೆ, ನಮ್ಮ ಜೊತೆಗೂ ಕೂಡ ಸಂಬಂಧ ಚೆನ್ನಾಗೇ ಇರುತ್ತೆ ಅನ್ನುವಂಥ ಮೆಸೇಜ್ ಕೊಟ್ಟಿತ್ತಲ್ವ. ಈಗೇನು ಹೇಳ್ತಾ ಇದೆ ನೋಡಿ ಭಾರತ. ನಮಗೆ ಇಂಧನ ಬೇಕಾಗಿರೋದು ಎಷ್ಟು ಜನಕ್ಕೆ? 140 ಕೋಟಿ ಜನರ ಇಂಧನ ಭದ್ರತೆಯೇ ನಮ್ಮ ಆದ್ಯತೆ. ಸೊ ಅಮೆರಿಕದಿಂದ ತರಿಸ್ಕೊಳ್ತೀವ, ಸೌದಿಯಿಂದ ತರಿಸ್ಕೊಳ್ತೀವ, ಇನ್ನೊಂದು ಕಡೆಯಿಂದ ತರಿಸ್ಕೊಳ್ತೀವ, 140 ಕೋಟಿ ಜನಕ್ಕೆ ಭರ್ತಿ ಆಗಬೇಕಲ್ಲ, ಅಷ್ಟು ಬೇಕು, ಕಡಿಮೆ ಬೆಲೆಯಲ್ಲಿ ಬೇಕು. ಸೊ ನಮಗೆಲ್ಲಿಂದ ಬೇಕೋ ಅಲ್ಲಿಂದ ತೊಗೊಳ್ತೀವಿ ಅನ್ನುವ ಮೂಲಕ ಅಮೆರಿಕ ನಮಗೆ ಡಿಕ್ಟೇಟ್ ಮಾಡೋಕ್ಕಾಗಲ್ಲ, ನಾವು ಅದನ್ನು ಕೇಳಿಸ್ಕೊಳ್ಳೋದು ಇಲ್ಲ ಅನ್ನೋದನ್ನು ಭಾರತ ಸ್ಪಷ್ಟಪಡಿಸಿದೆ. ಸೊ ದೇಶದ ಒಳಗಡೆ ಪ್ರಶ್ನೆ ಕೇಳಿದವ್ರಿಗೆ, ಅಮೆರಿಕದಿಂದ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದವ್ರಿಗೆ ಉತ್ತರ ನೋಡಿ ಹೇಗಿದೆ. 140 ಕೋಟಿ ಭಾರತೀಯರ ಇಂಧನ ಭದ್ರತೆಯನ್ನು ನಮ್ಮ ಮೊದಲ ಆದ್ಯತೆಯನ್ನಾಗಿ ನಾವು ಮಾಡಿಕೊಂಡಾಗಿದೆ. ವಿದೇಶಾಂಗ ಸಚಿವಾಲಯ ಇದನ್ನು ಸ್ಪಷ್ಟಪಡಿಸಿದೆ. ಈ ಮೂಲಕ ವ್ಯಾಪಾರ ಒಪ್ಪಂದದ ಭಾಗವಾಗಿ ರಷ್ಯಾ ತೈಲ ಖರೀದಿ ಸ್ಥಗಿತ ಆಗಿದೆ, ಅದಕ್ಕೆ ಮೋದಿ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಟ್ರಂಪ್ ಏನು ಹೇಳಿದ್ದಾರಲ್ಲ, ಅದಕ್ಕೆ ಡೈರೆಕ್ಟ್ ಹಿಟ್. ರಣಧೀರ್ ಜೈಸ್ವಾಲ್, ನಮ್ಮ ಇಂಧನ ಪೂರೈಕೆ ಕುರಿತಂತೆ ಈಗಾಗಲೇ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೀವಿ. 140 ಕೋಟಿ ಜನರ ಇಂಧನ ಭದ್ರತೆ ನಮ್ಮ ಆದ್ಯತೆ. ಮಾರುಕಟ್ಟೆ ಏರಿಳಿತವನ್ನು ನಾವು ನೋಡ್ತೀವಿ. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇಂಧನ ಖರೀದಿ ವೈವಿಧ್ಯೀಕರಣಗೊಳಿಸಬಹುದು. ನಮ್ಮ ವ್ಯೂಹಾತ್ಮಕ ಕಾರ್ಯತಂತ್ರದ ಪ್ರಮುಖ ಅಂಶ ಅದಾಗಿರುತ್ತೆ. ಅಂದರೆ ವೆರೈಟಿ ಆಪ್ಷನ್ಸ್ ಇದೆಯಾ, ತಗೊಳ್ತೀವಿ. ಕಡಿಮೆಲಿ ಸಿಗತ್ತಾ, ತಗೊಳ್ತೀವಿ. ಎಲ್ಲಿ ನಮಗೆ ಒಳಿತಾಗುತ್ತೆ, ಯಾರೋ ಹೇಳಿದರು ಅಂತಲ್ಲ, ಅಥವಾ ಯಾರಿಗೋ ಬುದ್ಧಿ ಕಲಿಸ್ಬೇಕು ಅಂತನೂ ಅಲ್ಲ. ನಮಗೆ ಕಡಿಮೆಲಿ ಸಿಗತ್ತಾ, ನಮಗೆ ಲಾಭ ಆಗತ್ತಾ, ನಮಗೆ ಒಳಿತಾಗತ್ತಾ, ಈ ಒಂದು ಮಾನದಂಡವನ್ನು ಆಧಾರವಾಗಿಟ್ಕೊಂಡು ವೆರೈಟಿ ಸೋರ್ಸ್ಗಳಿಂದ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ತೀವಿ ಅನ್ನುವ ಅತಿ ದೊಡ್ಡ ಸಂದೇಶವನ್ನು ಕೊಟ್ಟ ಭಾರತ. ಸೊ ಟ್ರೇಡ್ ಡೀಲ್ ಅನೌನ್ಸ್ಮೆಂಟ್ ಬಳಿಕ ಒಂದಲ್ಲ ಎರಡಲ್ಲ ಮೂರು ಖಡಕ್ ಕೌಂಟರ್ ಭಾರತ ಕೊಡ್ತಾ ಇದೆ. ನಂಬರ್ 1 ಅಗ್ರಿಕಲ್ಚರ್, ಡೈರಿ ಪ್ರಾಡಕ್ಟ್ಸ್ ಈ ಟ್ರೇಡ್ ಡೀಲಿಂದ ಹೊರಗುಳಿಯುತ್ತೆ. ನಮ್ಮ ರೈತರಿಗೆ ಯಾವ ರೀತಿಯಲ್ಲೂ ಸಮಸ್ಯೆ ಆಗದಂತೆ, ಕಾಂಪ್ರಮೈಸ್ ಆಗದಂತೆ ಮೋದಿ ನಿರ್ಧಾರ ಮಾಡಿದ್ದಾಗಿದೆ. ಅದೇ ರೀತಿಯಲ್ಲಿ ಟ್ರೇಡ್ ಡೀಲ್ ಆಗುತ್ತೆ. ರೈತರನ್ನೇ ಮಾರಿಬಿಟ್ರು, ಮಂಡಿಯವ್ರು ಬಿಟ್ಟರು, ಒತ್ತಡಕ್ಕೊಳಗೆ ಆಗಿದ್ದಾರೆ ಮೋದಿ ಅಂತ ಅವ್ರಿಗೆ ಉತ್ತರ. ಎರಡನೇದು, ಟ್ರೇಡ್ ಡೀಲ್ ಆಲ್ರೆಡಿ ಫೈನಲ್ಲೇ ಆಗಿಬಿಟ್ಟಿದೆ. ಅದರಲ್ಲಿ ಇಷ್ಟೆಲ್ಲ ಒಪ್ಪಂದಗಳನ್ನು, ಕಂಡೀಷನ್ಗಳನ್ನು ಒಪ್ಪಿಕೊಂಡು ಮೋದಿ ಸಹಿ ಹಾಕಿಬಿಟ್ಟಿದ್ದಾರೆ. ಇನ್ನೂ ಸಹಿ ಆಗಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಸಹಿ ಬೀಳುತ್ತೆ. ಅದರ ಜೊತೆಗೆ ಪಿಯೂಷ್ ಗೋಯಲ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಏನಂತ, ಯಾವುದೇ ಕಂಡೀಷನ್ಗಳು ಕೂಡ ಟ್ರೇಡ್ ಡೀಲಲ್ಲಿ ಇಲ್ಲ, ಹೂಡಿಕೆಗೆ ಬದ್ಧತೆಯ ಅಂಶ ಒಪ್ಪಂದದಲ್ಲಿ ಇಲ್ಲ. ನೋಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು. ಈಗ ಮಾಡಿಕೊಂಡಿರುವ ಅಲ್ಲ, ಮಾಡಿಕೊಳ್ಳಲಿರುವ ಅಂದರೆ ಜಂಟಿ ಹೇಳಿಕೆ ಇನ್ನೊಂದು 5 ಡೇಸಲ್ಲೇನೋ ರಿಲೀಸ್ ಆಗುತ್ತೆ ಅಮೆರಿಕ ಭಾರತದಿಂದ. ಈಗ ಮಾಡಿಕೊಳ್ಳಲಿರುವ ವ್ಯಾಪಾರ ಒಪ್ಪಂದದಲ್ಲಿ ಯಾವುದೇ ಹೂಡಿಕೆ ಬದ್ಧತೆ ಇಲ್ಲ. ಭಾರತ $500 ಬಿಲಿಯನ್ ಹೂಡಿಕೆ ಮಾಡಬೇಕು, ಇಂತಿಷ್ಟೇ ವರ್ಷದಲ್ಲಿ ಮಾಡಬೇಕು, ಯಾವ ಬದ್ಧತೆಯೂ ಇಲ್ಲ. ಬಟ್ ನಾವು 5 ಇಯರ್ಸಲ್ಲಿ
ಮುಂದಿನ 4-5 ವರ್ಷಗಳಲ್ಲಿ ದೊಡ್ಡ ಅಮೌಂಟನ್ನು ಅಮೆರಿಕದಿಂದ ಖರೀದಿ ಮಾಡೋದು, ಇನ್ವೆಸ್ಟ್ ಮಾಡೋದು ಮಾಡ್ತೀವಿ. ಯಾಕಂದರೆ ಭಾರತಕ್ಕೆ ಬೇಕು, ಅಷ್ಟು ರಿಕ್ವೈರ್ಮೆಂಟ್ ನಮ್ಮದು ಡಬಲ್ ಆಗ್ತಿದೆ. ನಮ್ಮ ಪ್ರೊಡಕ್ಷನ್ನು, ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ನಮಗೆ ಬೇಕಾಗಿದ್ದನ್ನು ನಾವು ತಗೊಳ್ತೀವಿ. ಹಾಗಂತ ಒಂದೇ ವರ್ಷಕ್ಕೆ ಬೇರೆ ಎಲ್ಲ ರಾಷ್ಟ್ರಗಳನ್ನು ಡಿಚ್ ಮಾಡಿ ಭಾರತ ಅಮೆರಿಕದಿಂದನೇ ಎಲ್ಲ ತೊಗೊಂಡು ಬಿಡುತ್ತೆ ಅನ್ನೋ ಥರ ನರೇಟಿವ್ ಏನು ಸೆಟ್ ಆಗ್ತಿದೆಯಲ್ಲ, ಮಾಡೋಕ್ಕೆ ನೋಡ್ತಿದ್ದಾರಲ್ಲ, ಅದಂತೂ ಸುಳ್ಳು. ಯಾವ ಕಂಡೀಷನ್ನು ಇಲ್ಲ. ಈಗ ಮಾಡ್ಕೊಳ್ತಿರೋ ವ್ಯಾಪಾರ ಒಪ್ಪಂದದಲ್ಲಿ ಯಾವುದೇ ಹೂಡಿಕೆ ಬದ್ಧತೆ ಇಲ್ಲ ಅನ್ನೋದನ್ನು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಸೊ ಎರಡನೆಯ ಟೈಟ್ ಸ್ಲ್ಯಾಪ್, ಮೂರನೇದು ಯಾವುದು, ರಷ್ಯಾದಿಂದ ಆಯಿಲ್ ತೊಗೊಳ್ತೀವ, ಇನ್ನೊಂದು ಕಡೆಯಿಂದ ತೊಗೊಳ್ತೀವ, ಅದು ನಾವು ನಿರ್ಧಾರ ಮಾಡ್ತೀವಿ. ಅದನ್ನು ಮಾರ್ಕೆಟ್ ಏರಿಳಿತ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಎಲ್ಲಿ ಬೇಕೋ ಅಲ್ಲಿ ತೊಗೊಳ್ತೀವಿ. ಅದನ್ನು ನಾವು ಇವತ್ತು ನಿರ್ಧಾರ ಮಾಡ್ತೀವಿ, ಇನ್ನೊಬ್ರು ಹೇಳಿದ್ದಕ್ಕೆ ಮಾಡ್ತೀವಿ, ನಾಳೆ ಮಾಡ್ತೀವಿ, ಯಾರಿಗೋ ಬರ್ಕೊಡ್ತೀವಿ. ಅಲ್ಲ, ನಮಗೆ ಯಾವ್ದು ಲಾಭ ಆಗುತ್ತೆ, ವ್ಯಾಪಾರಸ್ಥರ ಗುಣಲಕ್ಷಣಗಳ ಪರಿಚಯ ನಿಮಗಿರತ್ತೆ. ವ್ಯಾಪಾರಸ್ಥರು ಏನು ಮಾಡ್ತಾರೆ, ಯಾವುದು ಲಾಭ ಆಗುತ್ತೋ ಅಲ್ಲಿ ಹೋಗ್ತಾರೆ, ಅದನ್ನೇ ನಾವು ಮಾಡ್ತೀವಿ. ಸಿಂಪಲ್. ಸೊ ಟೈಟ್ ಸ್ಲ್ಯಾಪ್ ಯಾರ್ಯಾರಿಗೆ ಬೇಕಿತ್ತು ಅವ್ರಿಗೆಲ್ಲರಿಗೂ ಸಿಕ್ಕಿದೆ. ಭಾರತ ಯಾವುದೇ ಬಗೆಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದನ್ನು ಅಧಿಕೃತವಾಗಿ ಸರ್ಕಾರದಿಂದ ಈಗ ಹೇಳಿಕೆ ರಿಲೀಸ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಅಮೆರಿಕದ ಎಕ್ಸ್ಪರ್ಟ್ಗಳು ಏನು ಹೇಳ್ತಿದ್ದಾರೆ ನೋಡಿ, ಒಂದ್ಸಲ ಅವರ ವಿಡಿಯೋನೇ ನೋಡಿಬಿಡಿ. ಭಾರತ ಈಗ 25 ವರ್ಷಗಳ ಹಿಂದಿದ್ದು ಭಾರತ ಅಲ್ಲ. ಅಮೆರಿಕ ಅವ್ರಿಗೆ ರಷ್ಯಾದಿಂದ ಆಯಿಲ್ ತೊಗೊಳ್ಬಿಡಿ ಅಂತ ಡಿಕ್ಟೇಟ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ 25 ವರ್ಷಗಳ ಹಿಂದೆ, ಕೆಲವು ದಶಕಗಳ ಹಿಂದೆ ಭಾರತ ಸರ್ಕಾರ ವೀಕ್ ಇತ್ತು ಅಂತ ಹೇಳ್ತಿದ್ದಾರೋ ಏನು ಹೇಳ್ತಿದ್ದಾರೋ ಅವರು, ಒಟ್ಟಿನಲ್ಲಿ ಈಗಂತೂ ಅದು ನಡೆಯಲ್ಲ, ನಾವು ಅವ್ರಿಗೆ ಹೇಳ್ದಂಗೆಲ್ಲ ಕೇಳ್ಸೋಕ್ಕಾಗಲ್ಲ ಅನ್ನೋದನ್ನು ಅಮೆರಿಕದವರೇ ವಿಶ್ಲೇಷಣೆ ಮಾಡ್ತಿರುವಂಥ ರೀತಿ ಏನು ಅದನ್ನು ನೋಡ್ಬಿಡಿ. Like, this is not the India that we visited 25 years. This is a completely different country. And this is not a country to whom you can dictate terms. So you negotiate terms. ಭಾರತದ ನಿಲುವು ಕ್ಲಿಯರ್ ಇದೆ. ಭಾರತಕ್ಕೆ ಬಹಳ ದೊಡ್ಡ ಅನುಕೂಲವಾಗುವಂತಹ ಒಪ್ಪಂದವೇ ಇದಾಗಿದೆ. ನೋಡಿ ಏನು ಹೇಳ್ತಿದ್ದಾರೆ ಪಿಯೂಷ್ ಗೋಯಲ್ ಅವರು, ಮುಂದಿನ ಕೆಲವು ವರ್ಷಗಳಲ್ಲಿ, ಮುಂದಿನ 4-5 ವರ್ಷಗಳಲ್ಲಿ ಭಾರತಕ್ಕೆ ಎಷ್ಟು ಬೇಕಾಗತ್ತೆ, 140 ಕೋಟಿ ಜನಕ್ಕೆ ಏನೇನು ಬೇಕಾಗತ್ತೆ. ನಮಗೆ ಇಂಧನದ ಅಗತ್ಯ ತುಂಬ ಇದೆ. ಡೇಟಾ ಸೆಂಟರ್ ಉಪಕರಣ, ICT ಉತ್ಪನ್ನಗಳ ಅಗತ್ಯ ಕೂಡ ತುಂಬ ಇದೆ. ಸ್ಟೀಲ್ ಸಾಮರ್ಥ್ಯ ಮುಂದಿನ 5 ವರ್ಷಗಳಲ್ಲಿ 14 ಕೋಟಿ ಟನ್ನಿಂದ 30 ಕೋಟಿ, ಅಂದರೆ ಡಬಲ್ಗಿಂತ ಜಾಸ್ತಿ ಆಗುತ್ತೆ ಸ್ಟೀಲ್ ರಿಕ್ವೈರ್ಮೆಂಟು. ಸೊ ನಮಗೊಂದು ಅಂದಾಜಿದೆ. ಪಿಯೂಷ್ ಗೋಯಲ್ ಅವರು ಹೇಳ್ತಿರೋದು ಮುಂದಿನ 5 ವರ್ಷಗಳಲ್ಲಿ ಎಷ್ಟು ಲಕ್ಷ ಕೋಟಿ ನಾವು ಖರೀದಿಸಬಹುದು ಅನ್ನೋ ಅಂದಾಜಿದೆ ನಮಗೆ. ನಮಗದು ಬೇಕಾಗತ್ತೆ, ಅದನ್ನು ಖರೀದಿಸ್ತೀವಿ ನಾವು. ಬೋಯಿಂಗ್ ಸಂಸ್ಥೆಗೆ ಭಾರತದಿಂದ ನೀಡಿದ ವಿಮಾನದ ಬೇಡಿಕೆ ಮೌಲ್ಯನೇ ಸುಮಾರು 7 ಲಕ್ಷ ಕೋಟಿ. ಒಂದು ಬೋಯಿಂಗ್ ವಿಮಾನಕ್ಕೆ 7 ಲಕ್ಷ ಕೋಟಿ. ಸೊ ಈ ಮೊತ್ತ ಏನು ಟ್ರಂಪ್ ಹೇಳ್ತಿದ್ದಾರಲ್ಲ, ಅದು ಒಂದೇ ವರ್ಷಕ್ಕೆ ಒಂದೇ ಸಲ ನಾವೇನೋ ಮಾಡಿಬಿಡ್ತೀವಿ ಬರೀ ಅಮೆರಿಕದಿಂದ. 1 ವರ್ಷದ ಸಾಮರ್ಥ್ಯ ನಮ್ದು ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತಿದ್ವು ಅಷ್ಟು ಅಮೆರಿಕದಿಂದನೇ ತೊಗೋತೀವಿ. ಹಾಗಾದ್ರೆ ಬೇರೆ ಕಡೆಯಿಂದ ಏನೂ ತೊಗೊಳಲ್ವಾ ಅನ್ನೋ ಥರ ಪ್ರಶ್ನೆ ಮಾಡ್ತಿದ್ದಾರಲ್ಲ ಇಲ್ಲಿ ವಿರೋಧ ಪಕ್ಷದವರೆಲ್ಲ. ಅಸಲಿಗೆ ಸತ್ಯ ಏನು, ಒಂದು ನಮ್ಮ ಬಾಯಿಂಗ್ ಕೆಪಾಸಿಟಿ, ಇಂಪೋರ್ಟ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ, ನಮ್ಮ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಿದೆ. ಜಾಸ್ತಿ ಅಂದರೆ ಸ್ವಲ್ಪ ಅಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಶರವೇಗ ಪಡ್ಕೊಳ್ತಿರೋದ್ರಿಂದಾಗಿ ಡಬಲ್ಗಿಂತ ಜಾಸ್ತಿ ಆಗ್ತಿದೆ. ಜಸ್ಟ್ ಎಕ್ಸಾಂಪಲ್, ಅದಕ್ಕೆ ಸ್ಟೀಲು ಒಂದು ಆ ಕಾರಣ, ಅಲ್ಲಿ ದೊಡ್ಡ ಅಮೌಂಟ್ ಕಾಣೋದಕ್ಕೆ, ಇಷ್ಟೆಲ್ಲ ನಾವು ತರಿಸ್ಕೊಳ್ತೀವಾ ಅನ್ನೋದಕ್ಕೆ. ಎರಡನೇದು, 1 ವರ್ಷದಲ್ಲ, ಇದು 4-5 ವರ್ಷಗಳಲ್ಲಿ ಆಗಬಹುದಾದದ್ದು. ಸೊ ವಾಣಿಜ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಅವರು ಹೇಳ್ತಿದ್ದಾರೆ ನೋಡಿ, ಮುಂದಿನ 5 ವರ್ಷಗಳಲ್ಲಿ ಭಾರತ 180 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಉತ್ಪನ್ನಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. 5 ವರ್ಷದ ಲೆಕ್ಕ 180 ಲಕ್ಷ ಕೋಟಿ ಆಮದು ಮಾಡ್ಕೊಳ್ತೀವಿ. ಅದರಲ್ಲಿ ಒಂದು ವೇಳೆ 45 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವ್ಯಾಪಾರವನ್ನು ಅಮೆರಿಕದ ಜೊತೆ ಮಾಡಿದ್ರೂ ಕೂಡ ನಮಗೆ ತುಂಬ ವೆರೈಟಿ ಆಪ್ಷನ್ಸ್ ಸಿಕ್ಕದಂಗೆ ಆಗುತ್ತೆ. ವಿತರಣಾ ಸರಪಣಿಯನ್ನು ದಿಢೀರಂಥ ಆಘಾತಗಳಿಂದ ದೂರ ಇಟ್ಟಂತಾಗತ್ತೆ. ನಮ್ಗೆ 5 ವರ್ಷದ ಪಕ್ಕ ಲೆಕ್ಕ ಇದೆ ಅನ್ನೋದನ್ನು ಕೂಡ ಕೊಡ್ತಿದ್ದಾರೆ. ನಮ್ಮ ರಿಕ್ವೈರ್ಮೆಂಟ್ ಹೆಂಗೆ ಜಾಸ್ತಿ ಆಗ್ತಿದೆ, ನೀವು ಹಳೆ ಲೆಕ್ಕನೇ ಇಟ್ಕೊಂಡು ಕಳೆದ ವರ್ಷದ್ದು ಅದಕ್ಕಿಂತ ಹಿಂದಿನ ವರ್ಷದ್ದು ನಾವು ಆಮದು ಮಾಡಿಕೊಂಡ ಒಟ್ಟು ಪ್ರಮಾಣ ಈಗ ಟ್ರಂಪ್ ಹೇಳ್ತಿರುವ ನಂಬರು ಕಂಪೇರ್ ಮಾಡಿ ನೋಡೋಕ್ಕಾಗಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡಿಸ್ತಿದ್ದಾರೆ. ಸೊ ಟ್ರೇಡ್ ಡೀಲ್ ಬಗ್ಗೆ ಇರುವಂಥ ಎಲ್ಲ ಅನುಮಾನಗಳಿಗೂ ಸರ್ಕಾರ ಉತ್ತರ ಕೊಟ್ಟಿದೆ. ಮತ್ತು ನರಾವಣೆ ಬುಕ್ ಮೇಲೆ ಏನು ಹಗ್ಗಜಗ್ಗಾಟ ನಡೀತಿದೆಯಲ್ಲ ಅದಕ್ಕೂ ಉತ್ತರ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿ ಅನ್ನುವ ಮೋದಿಯವರ ಆದೇಶ ಯಾವ ರೀತಿಯಲ್ಲಿ ತಪ್ಪಾಗುತ್ತೆ? ಯುದ್ಧ ಭೂಮಿಯಲ್ಲಿದ್ದವರೇ ತೀರ್ಮಾನ ಮಾಡಲಿ ಅನ್ನುವಂಥ ಆದೇಶ ಅವ್ರಿಗೆ ಕೊಟ್ಟಿರೋ ಫ್ರೀ ಹ್ಯಾಂಡೇ ಅಲ್ವಾ ಅನ್ನುವ ಪ್ರಶ್ನೆ ಈಗ ಎಲ್ಲೆಡೆ ಹೊತ್ತುಕೊಂಡಿದೆ. ಚೀನಾದ ಮುಂದೆ ಸೈನಿಕರು ಮಂಡಿಯೂರೋ ಥರ ಮಾಡಿಬಿಟ್ರು ಅಂತ ಮುಗಿಬಿದ್ದವ್ರಿಗೆ
ಫ್ರೀ ಹ್ಯಾಂಡ್ ಕೊಡೋದು ಅಂದರೆ ಇನ್ನೇನು ಅನ್ನುವ ಪ್ರಶ್ನೆ, ಈ ಒಂದು ವಿಚಾರ ಹೊರಗಡೆ ಬರ್ತಿದ್ದ ಹಾಗೆ ರಾಜನಾಥ್ ಸಿಂಗ್ ಅವರು ಕಾಲ್ ಮಾಡಿ ಏನು ಹೇಳಿದ್ರು ಅನ್ನುವಂಥ ವಿಚಾರ ಹೊರಗಡೆ ಬರ್ತಾ ಇದ್ದ ಹಾಗೆ ಅಲ್ಲೂ ಕೂಡ ಬಹಳ ಬೇಸರ ವ್ಯಕ್ತವಾಗ್ತಿದೆ. ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳಿಗೆ ಪಾರ್ಲಿಮೆಂಟ್ ಕಲಾಪದ ಸಮಯವೇ ವ್ಯರ್ಥವಾಯ್ತಲ್ಲ ಅಂತ ಸ್ಪೀಕರ್ ಕೂಡ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಇದು ಉಚಿತವಾದ ಬೆಳವಣಿಗೆ ಅಲ್ಲ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.